ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ. ನಾನು ಸಮೀನಾ. ಇತ್ತೀಚೆಗೆ ಕೆಲವು ಜನ 3 ಕಾಸಿಗೂ ಪ್ರಯೋಜನ ಇಲ್ಲದ ಕೆಲವು ಉಜಾಡ್ ಚಾಲೆಂಜ್ಗಳನ್ನು ಹಾಕ್ಕೊಂಡು ಕೆಲವೊಮ್ಮೆ ತಮ್ಮ ಜೀವನವೇ ಹಾಳು ಮಾಡ್ಕೊಳ್ತಾರೆ. ನಾವಿವತ್ತು ಹೇಳೋಕೆ ಹೊರಟಿರೋದು ಇಂಥದ್ದೇ ಒಂದು ಘಟನೆ ಬಗ್ಗೆ. ಇದು ಹುಡುಗಾಟವಾಡೋಕೆ ಹೋಗಿ ಯುವತಿಯೊಬ್ಬಳು ಎಡವಟ್ಟು ಮಾಡಿಕೊಂಡ ಸ್ಟೋರಿ. ಏನೋ ಮಾಡಕ್ಕೆ ಹೋಗಿ ಜೀವ ಬಾಯಿಗೆ ಬರೆಸ್ಕೊಂಡಿದ್ಲು. ಸ್ವಲ್ಪ ಯಾಮಾರಿದ್ರೂ ಜೀವವನ್ನೇ ಕಳ್ಕೊಳ್ತಿದ್ದ ವಿದ್ಯಾರ್ಥಿನಿಯ ಕಥೆ ಇದು. ಏನೋ ಇವಳ ಅದೃಷ್ಟ ಚೆನ್ನಾಗಿತ್ತು, ತನ್ನ ಪ್ರಾಣನೂ ಲೆಕ್ಕಿಸದೆ ಈ ಹುಡುಗಿ ಜೀವ ಉಳಿಸಿದ್ದಾರೆ ಹೋಮ್ ಗಾರ್ಡ್ ಒಬ್ರು. ಇವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅಟ್ ದ ಸೇಮ್ ಟೈಮ್ ಇಂಥ ಹುಚ್ಚಾಟಗಳನ್ನು ಮಾಡಬೇಡಿ ಅಂತ ಈಗಿನ ಯುವಕ ಯುವತಿಯರಿಗೆ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ತಪ್ಪದೇ ಫುಲ್ ನೋಡಿ. ಮೊದಲಿಗೆ ಎಲ್ಲರೂ ಇದೊಂದು ಸೂಸೈಡ್ ಅಟೆಂಪ್ಟ್ ಅಂತ ಅನ್ಕೊಂಡಿದ್ರು. ಆದರೆ ರಿಯಲ್ ಫ್ಯಾಕ್ಟ್ ಏನು ಅನ್ನೋದನ್ನ ನಾವು ಮೈಂಡ್ ಇಟ್ ಮೀಡಿಯಾದಲ್ಲಿ ನಿಮಗೆ ಹೇಳ್ತಾ ಇದ್ದೀವಿ. ಈ ಘಟನೆ ಆಗಿರೋದು ಚಾಮರಾಜನಗರದಲ್ಲಿ. ಇಲ್ಲಿನ ಕೊಳ್ಳೇಗಾಲದ ಚಿಕ್ಕರಂಗನಾಥ ಕೆರೆಯಲ್ಲಿ ಹುಡುಗಿಯೊಬ್ಳು ಚೀರಾಡುವ ಶಬ್ದ ಕೇಳಿಸ್ತಾ ಇತ್ತು. ಸೇತುವೆ ಮೇಲೆ ಜನ ಕೂಡ ಜಮಾಯಿಸಿದ್ರು. ಅಲ್ಲೇ ಇದ್ದ ಹೋಮ್ ಗಾರ್ಡ್ ಒಬ್ರು ತಕ್ಷಣ ಸೇತುವೆ ಹತ್ರ ಓಡ್ ಹೋದ್ರು. ಅಲ್ಲಿ ಹೋಗಿ ನೋಡಿದ್ರೆ ಸೇತುವೆ ಕೆಳಗೆ ಕೆರೆಯಲ್ಲಿ ಯುವತಿಯೊಬ್ಳು ಬಿದ್ದಿದ್ಲು. ಕಾಪಾಡಿ ಕಾಪಾಡಿ ಅಂತ ಕೂಗ್ಕೋತಾ ಇದ್ಲು. ಇದನ್ನ ನೋಡಿದ ಗೃಹ ರಕ್ಷಕ ಕೃಷ್ಣಮೂರ್ತಿ ಹಿಂದೆ ಮುಂದೆ ನೋಡದೆ ಕೆರೆಗೆ ಹಾರಿಯೇ ಬಿಟ್ರು. ಮುಳುಗ್ತಿದ್ದ ಯುವತಿಯನ್ನ ಗಟ್ಟಿ ಹಿಡಿದು ಮೊದಲು ಆಕೆಗೆ ಅಲ್ಲೇ ಧೈರ್ಯ ಹೇಳಿದ್ರು. ಅಲ್ಲಿದ್ದವರು ಅವರಿಗೆ ಹೆಲ್ಪ್ ಮಾಡಿದ್ರು. ಕೊನೆಗೆ ಎಲ್ಲರೂ ಸೇರಿ ಹುಡುಗಿಯನ್ನ ರಕ್ಷಿಸಿದ್ರು. ಬದುಕಿದ್ಯಾ ಬಡ ಜೀವ ಅಂತ ಮೇಲೆ ಬಂದ ಯುವತಿ ಯಾರು ಅಂತ ವಿಚಾರಿಸಿದ್ರು. ಈ ಯುವತಿಯ ಹೆಸರು ರಾಜಮ್ಮ. ಇವಳಿಗೆ 17 ವರ್ಷ. ಹನೂರು ತಾಲೂಕಿನ ಕಣ್ಣೂರು ಗ್ರಾಮದವಳು. ಮೊದಲಿಗೆ ಎಲ್ಲರೂ ಪಾಪ ಸೇತುವೆಯಿಂದ ಕಾಲು ಜಾರಿ ಬಿದ್ಲೇನೋ ಅಂತ ಅನ್ಕೊಂಡಿದ್ರು. ಅಥವಾ ಸೂಸೈಡ್ ಏನಾದ್ರೂ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ಲಾ ಅಂತಾನೂ ಅನುಮಾನ ಪಟ್ರು. ನಿತ್ರಾಣವಾಗಿ ಅಸ್ವಸ್ಥಗೊಂಡಿದ್ದ ವಿದ್ಯಾರ್ಥಿನಿ ರಾಜಮ್ಮನನ್ನ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಯುವತಿ ಸುಧಾರಿಸಿಕೊಂಡ ಬಳಿಕ ಆಕ್ಚುಲ್ ಆಗಿ ಏನಾಗಿತ್ತು ಅಂತ ವಿಚಾರಿಸಿದ್ದಾರೆ. ಈಕೆ ಹೇಳಿದ ಮಾತು ಕೇಳಿ ಇವರಿಗೆ ಬೈಬೇಕೋ ಸಿಟ್ ಮಾಡ್ಕೋಬೇಕೋ ಅನ್ನೋದೇ ಗೊತ್ತಾಗಿಲ್ಲ. ಕೊನೆಗೆ ಯಾಕಮ್ಮ ಹಿಂಗೆಲ್ಲ ಮಾಡ್ತೀರಾ, ಅನ್ಯಾಯವಾಗಿ ಜೀವ ಕಳ್ಕೊಂಡು ಬಿಡ್ತಿದ್ದಲ್ಲ ಅಂತ ಬೈದು ಬುದ್ಧಿ ಹೇಳಿದ್ದಾರೆ. ತನ್ನ ಪ್ರಾಣವನ್ನ ಲೆಕ್ಕಿಸದೆ ಈಕೆಯ ಪ್ರಾಣ ಉಳಿಸಿದ ಮಧುವಿನಹಳ್ಳಿಯ ಹೋಮ್ ಗಾರ್ಡ್ ಕೃಷ್ಣಮೂರ್ತಿ ಕಾರ್ಯಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಈ ರಾಜಮ್ಮ JSS ಕಾಲೇಜಿನಲ್ಲಿ ಪ್ರಥಮ PUC ಓದ್ತಾ ಇದ್ದಾಳೆ. ಆಕ್ಚುಲಿ ಇದು ಕಾಲು ಜಾರಿ ಬಿದ್ದಿದ್ದು ಅಲ್ಲ, ಸೂಸೈಡ್ ಮಾಡ್ಕೊಳ್ಳೋ ಯತ್ನನೂ ಅಲ್ಲ. ಇದು ಹುಡುಗಾಟ ಆಡೋಕೆ ಹೋಗಿ ಹಿಂಗೆ ಎಡವಟ್ಟು ಮಾಡ್ಕೊಂಡಿರೋದು. ಕಳೆದ 4 ದಿನಗಳ ಹಿಂದೆ ನಡೆದ ಘಟನೆ ಈಗ ವೈರಲ್ ಆಗಿರೋದು. ಇಲ್ಲಿ ಆಗಿರೋದೇನಂದ್ರೆ 4 ದಿನದ ಹಿಂದೆ ಎಂದಿನಂತೆ ರಾಜಮ್ಮ ತನ್ನ ಸ್ನೇಹಿತರ ಜೊತೆ ಕಾಲೇಜ್ಗೆ ಹೋಗಿದ್ಲು. ಯಾವಾಗ್ಲೂ ಈ ಚಿಕ್ಕರಂಗನಾಥ ಕೆರೆಗೆ ಅಡ್ಡಲಾಗಿ ಕಟ್ಟಿರೋ ಸೇತುವೆ ಮೇಲೇನೆ ಹೋಗೋದಂತೆ. ಮೊನ್ನೆ ಫ್ರೆಂಡ್ಸ್ ಜೊತೆ ಸೇತುವೆ ಮೇಲೆ ಬರುವಾಗ ಪರಸ್ಪರ ಚಾಲೆಂಜ್ ಹಾಕೊಂಡಿದ್ದಾರೆ. ಯಾರು ಈ ಹೂವನ್ನ ತುಂಬಾ ದೂರ ಎಸಿತಾರೋ ನೋಡೋಣ ಅಂತ ಸವಾಲ್ ಹಾಕೊಂಡಿರೋದು, ಚಾಲೆಂಜ್ ಕಟ್ಕೊಂಡಿರೋದು. ಎಲ್ಲರೂ ಒಬ್ಬೊಬ್ಬರಾಗೆ ಟ್ರೈ ಮಾಡಿದ್ದಾರೆ. ರಾಜಮ್ಮ ಟೈಮ್ ಬಂದಾಗ ಇವಳು ಅಲ್ಲೇ ನಿಂತು ಎಸೆಯೋದ್ ಬಿಟ್ಟು ಸೇತುವೆ ಮೇಲೆ ಹತ್ತಿದ್ದಾಳೆ. ಸಾಲದಕ್ಕೆ ತನ್ನ 2 ಕಾಲನ್ನ ಸೇತುವೆ ಎಡ್ಜ್ ಮೇಲೆ ಇಟ್ಟು ಹತ್ತಿ ಜೋರಾಗಿ ಹೂ ಎಸೆಯೋಕೆ ಪ್ರಯತ್ನಿಸಿದ್ದಾಳೆ. ಹೂ ಎಸೆಯುವ ರಭಸದಲ್ಲಿ ಮುಗ್ಗರಿಸಿ ಕೆರೆಗೆ ಬಿದ್ದುಬಿಟ್ಟಿದ್ಲು ರಾಜಮ್ಮ. ಈ ಯುವತಿ ಕೆಳಗೆ ಬೀಳ್ತಾ ಇದ್ದಂತೆ ಜೊತೆಗಿದ್ದ ಗೆಳತಿಯರು ಹೆದ್ರಿ ಎಸ್ಕೇಪ್ ಆಗಿದ್ದಾರೆ. ವಿದ್ಯಾರ್ಥಿನಿ ಕೆಳಗೆ ಬೀಳ್ತಾ ಇದ್ದಂತೆ ಅಲ್ಲೇ ಇದ್ದ ವಾಹನ ಸವಾರರು ಈಕೆಯ ರಕ್ಷಣೆಗೆ ಬಂದಿದ್ದಾರೆ. ಇದೇ ಟೈಮಲ್ಲಿ ಕರ್ತವ್ಯಕ್ಕೆ ತೆರಳುತ್ತಿದ್ದ ಹೋಮ್ ಗಾರ್ಡ್ ಕೃಷ್ಣಮೂರ್ತಿ ಅವರು ಓಡಿ ಬಂದು ಕೆರೆಗೆ ಜಿಗಿದು ಹುಡುಗಿಯನ್ನ ಸೇವ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ವೈರಲ್ ಆಗಿತ್ತು. ಇಲ್ಲಿ ಹೋಮ್ ಗಾರ್ಡ್ ಕೃಷ್ಣಮೂರ್ತಿ ಅವರ ಧೈರ್ಯ ಸಾಹಸಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಜೊತೆಗೆ ಇಂಥ ಹುಚ್ಚು ಸಾಹಸಕ್ಕೆ ಚಾಲೆಂಜಸ್ ಹಾಕೊಂಡು ನಿಮ್ಮ ಜೀವಕ್ಕೆ ಕುತ್ತು ತಂದ್ಕೊಳ್ಬೇಡಿ ಅಂತಲೂ ಕಿವಿ ಮಾತು ಹೇಳ್ತೀವಿ. ಇಂಥವರನ್ನ ನೋಡಿದ್ರೆ ನಿಮ್ಗೇನು ಅನ್ಸುತ್ತೆ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಏನು
ಪ್ರಜ್ಞೆ ತಪ್ಪೈತಿ ಈಗ. ಅದೇನು ಅರ್ಧ ನಿಮಿಷ ಬೇಕಿಲ್ಲ. ಇಲ್ಲ